ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ, ನಿಮ್ಮಿಂದ ನೇಮಕವಾದಂಥ ಸಮಯ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ರೀತಿಯಲ್ಲಿ ಅವರು ನಡೆಸಿ ಇತರರಿಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ನಿಮ್ಮ ಚಿತ್ತಾನುಸಾರ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ 10 ಆಜ್ಞೆಗಳ ಮುಖ್ಯಾಂಶಗಳು, ಭಾಗ 1. 10 ಆಜ್ಞೆಗಳ ಮುಖ್ಯಾಂಶಗಳು, ಭಾಗ 1. ಅದರಲ್ಲಿ ವಿಷಯ ನಮ್ಮ ಪಾಪಗಳನ್ನು ಈ 10 ಆಜ್ಞೆಗಳು ತೋರಿಸಿಕೊಡುವಂಥದ್ದು. 10 ಆಜ್ಞೆಗಳು ನಮ್ಮ ಪಾಪಗಳನ್ನು ತೋರಿಸಿ ಕೊಡುವಂಥದ್ದು, ಪಾಪ ಪರಿಹಾರ ಮಾಡುವಂಥದ್ದು ಅಲ್ಲ. ನಮ್ಮ ಪಾಪಗಳು ಏನು ಎಂಬುದನ್ನು ತೋರಿಸಿ ಕೊಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ವಚನದ ಕಡೆಗೆ ಹೋಗೋಣ. ರೋಮಪುರದವರಿಗೆ 3ನೇ ಅಧ್ಯಾಯ 20ನೇ ವಚನ. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಆದರೆ ದೇವರ ಮಾತನ್ನು ಕೇಳಿ ಅದನ್ನೇ ನಾವು ಕೇಳಿದರೆ ಸಾಕು, ನಮ್ಮ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಳ್ಳದಿದ್ದರೆ, ಅದರಂತೆ ನಾವು ನಡೆಯದಿದ್ದರೆ ನಾವು ನೀತಿವಂತರಾಗುವುದಿಲ್ಲ. ಅನೇಕರು ಕೇಳಿದರೆ ಮಾತ್ರ ಸಾಕು ಅಂತೇಳಿ ಆ ರೀತಿಯಲ್ಲಿದ್ದಾರೆ. ಆದರೆ ಖಂಡಿತವಾಗಿ ಕೇಳಿದರೆ ಮಾತ್ರ ಅಲ್ಲ. ಆಗ ಧರ್ಮಶಾಸ್ತ್ರದಿಂದ ಪಾಪದ ಅರಹು ಉಂಟಾಗುತ್ತದಷ್ಟೇ. ಈ 10 ದಶಾಜ್ಞೆಗಳನ್ನು, ದೇವರ ವಾಕ್ಯಗಳನ್ನು ಕೇಳಿಕೊಂಡು ಅದನ್ನು ಅನುಸರಿಸಿ ನಡೆದರೆ ಯಾವುದು ಸರಿ, ಯಾವುದು ತಪ್ಪು, ನಾವು ಏನು ಮಾಡ್ತಾ ಇದ್ದೇವೆ, ಪ್ರತಿಯೊಂದು ಈ 10 ದಶಾಜ್ಞೆಗಳಲ್ಲಿ ಬಿಡಿಯಾಗಿ ತಿಳಿದುಕೊಂಡಾಗ ಅದು ಮುಂದಿನ ದಿವಸಗಳಲ್ಲಿ ತಿಳಿದುಕೊಳ್ಳಬಹುದು. ಅದು ನಮ್ಮ ಪಾಪವನ್ನು ತೋರಿಸಿಕೊಡುವಂಥದ್ದು. ಅಂದರೆ ಪಾಪವನ್ನು ಅದು ತಿಳ್ಕೊಂಡ ಮಾತ್ರಕ್ಕೆ ಪಾಪದಿಂದ ನಾವು ಬಿಡುಗಡೆ ಆಗಲು ಸಾಧ್ಯವಿಲ್ಲ. ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ದೇವರು ಬಿಡುಗಡೆ ಮಾಡಿಕೊಂಡು ಬಂದಾಗ ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಮುಖಾಂತರ 10 ದಶಾಜ್ಞೆಗಳನ್ನು ಕೊಟ್ಟರು. ಯಾಕೆಂದರೆ ಇನ್ನು ಮುಂದೆ ಅವರು ಹಿಂದೆ ನಾನಾ ಥರದ ಜೀವಿತದಲ್ಲಿ ಅವರಿಗೆ ದೇವರ ಆಜ್ಞೆಗಳೇ ಗೊತ್ತಿರಲಿಲ್ಲ, ದೇವರನ್ನೇ ಗೊತ್ತಿರಲಿಲ್ಲ. ಆವಾಗ ದೇವರೊಂದು ನಿಯಮವನ್ನು ಅವರಿಗೆ ಅಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹೇಳಿದ್ದು, ನಿಯಮಗಳನ್ನು ಅನುಸರಿಸಿದರೆ ನೀತಿವಂತರಾಗುವುದಿಲ್ಲ, ಅದನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತಂದರೆ ಮಾತ್ರ ಅಲ್ಲಿ ನೀವು ನೀತಿವಂತರಾಗಬಹುದು ಎಂಬುದಾಗಿ. ಹಾಗೆ ಇವತ್ತು ನಮ್ಮ ಜೀವಿತ ಕೂಡ ಪಾಪ ಪಾಪ ಪಶ್ಚಾತ್ತಾಪ ಅಂತ ಹೇಳ್ತಾರೆ ಅನೇಕರು. ಆದರೆ ಪಾಪ ಅಂದರೆ ಏನು ಎಂಬುದಾಗಿ ಅರ್ಥವಾಗುವುದಿಲ್ಲ. ಅದಕ್ಕೆ 10 ದಶಾಜ್ಞೆಗಳನ್ನು ಕೊಟ್ಟಿದ್ದು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಈಗ ದೇವರು ಇವತ್ತು ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ, ಪಾಪಗಳಿಂದ ಬಿಡುಗಡೆ ಮಾಡಿ, ಪಾಪ ಅಂದರೆ ಏನೆಂಬುದು ಗೊತ್ತಿರುವುದಿಲ್ಲ. ಹಾಗೆ ಅದು ನಮ್ಮ ಪಾಪವನ್ನು ತೋರಿಸಿ ನಮಗೆ ಕೊಡುವಂಥದ್ದು. ಆಗ ನಮಗೆ ಬಿಡುಗಡೆ ಹೇಗೆ ಅಂದರೆ, ಪಾಪ ಅರ್ಥವಾದಾಗ ಆಮೇಲೆ ದೇವರಿಗೆ ನಾವು ಶರಣು ಹೋಗುವಂಥದ್ದು. ಆ ತಂದೆಯ ದೇವರಿಗೂ, ಮಗನ ದೇವರಿಗೂ, ಪರಿಶುದ್ಧಾತ್ಮನ ದೇವರೇ, ಇನ್ನು ಮುಂದೆ ನಾನು ಈ ಪಾಪಗಳನ್ನ ಮಾಡುವುದಿಲ್ಲ, ನಿಮ್ಮೊಂದಿಗೆ ಜೀವಿಸ್ತೇನೆ ಅಂತೇಳಿ 10 ದಶಾಜ್ಞೆಗಳು ತಿಳ್ಕೊಂಡು ಆ ಪಾಪವನ್ನು ಬಿಟ್ಟು ಜೀವಿಸಿದರೆ ಮಾತ್ರ ನಾವು ಈ ಭೂಲೋಕದಲ್ಲಿ ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ನ್ಯಾಯ ತೀರ್ಪಿನ ದಿವಸ ದೇವರೊಂದಿಗೆ ಪರಲೋಕಕ್ಕೂ ಕೂಡ ಹೋಗಲಿಕ್ಕೆ ದಾರಿ. ನಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿದರೆ ಮಕ್ಕಳಿಗೂ ಕೂಡ ಆಶೀರ್ವಾದ ಎಂಬುದಾಗಿ. ಹಾಗೆ ಈ 10 ಆಜ್ಞೆಗಳನ್ನು ನಾವು ಬಹಳ ಎಚ್ಚರವಾಗಿ ತಿಳಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನ ರೋಮಪುರದವರಿಗೆ 4ನೇ ಅಧ್ಯಾಯ 15ನೇ ವಚನ. ಯಾಕೆಂದರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು, ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರಣವೆಂಬುದು ಇಲ್ಲ. ಧರ್ಮಶಾಸ್ತ್ರವೇ ದೇವರಿಗೆ ದೇವರನ್ನು ಏನು ಮಾಡ್ತದಂತೆ, ದೇವರ ಕೋಪ. ಅಂದರೆ ಈ ಆಜ್ಞೆಗಳಿಗೆ ವಿರುದ್ಧವಾಗಿ ಯಾರು ನಡೀತಾರೋ ಅವರ ಮೇಲೆ ದೇವರಿಗೆ ಕೋಪ.
ಹಾಗಿರುವಾಗ ಅದು ನಮಗೆ ಬೇಕಾ? ಖಂಡಿತವಾಗಿಯೂ ಬೇಕು. ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣ ಎಂಬುದು ಇಲ್ಲ. ಧರ್ಮಶಾಸ್ತ್ರ ಇದ್ದರೆ ಮಾತ್ರ, ಅದನ್ನು ತಿಳಿದುಕೊಂಡಾಗ ಮಾತ್ರ ನಮ್ಮ ಪಾಪಗಳು ನಮಗೆ ಅರ್ಥವಾಗುತ್ತದೆ. ಅದನ್ನು ಬಿಟ್ಟು ನಾವು ದೇವರಿಗೆ ಶರಣು ಹೋಗಿ ಜೀವಿಸಿದಾಗ ಮಾತ್ರ ದೇವರಿಗೆ ಆಶೀರ್ವಾದ. ಒಂದು ವೇಳೆ ಅದನ್ನು ನಾವು ಮೀರಿ ಹೋದರೆ ಖಂಡಿತವಾಗಿಯೂ ದೇವರಿಗೆ ಏನು ಮಾಡ್ತದೆ? ನಮ್ಮ ಮೇಲೆ ಕೋಪ, ನಾವು ದೇವರ ಕೋಪಕ್ಕೆ ಗುರಿಯಾಗ್ತೇವೆ. ಸರಿ, ಮುಂದಿನ ವಚನಕ್ಕೆ ಹೋಗೋಣ. ರೋಮಪುರದವರಿಗೆ 5ನೇ ಅಧ್ಯಾಯ 12 ಮತ್ತು 13ನೇ ವಚನ. ಈ ವಿಷಯ ಹೇಗೆ ಅಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ಹಾಗೆ ಒಬ್ಬ ಮನುಷ್ಯನಿಂದ ಅಂದರೆ ಆದಾಮನಿಂದ ಭೂಲೋಕಕ್ಕೆ ಪಾಪವಂತೂ, ಆ ಪಾಪವು ಎಲ್ಲರ ಮೇಲೆ ದಬ್ಬಾಳಿಕೆ ನಡೆಸಿತು. ಆದ್ದರಿಂದ ಪ್ರತಿಯೊಬ್ಬರು ಪಾಪದ ಜೀವಿತದಲ್ಲೇ ಸಾಯುವ ಹಾಗೆ ಆಯಿತು. ಧರ್ಮಶಾಸ್ತ್ರ ಉಂಟಾಗುವುದಕ್ಕಿಂತ ಮುಂಚೆಯೇ ಪಾಪವು ಲೋಕದಲ್ಲಿತ್ತು. ಆದರೆ ದೇವರು ಸೀನಾಯಿ ಬೆಟ್ಟದಲ್ಲಿ 10 ಆಜ್ಞೆಗಳನ್ನು ಕೊಡೋದಕ್ಕಿಂತ ಮೊದಲೇ ಪಾಪ, ಹೇಗೆ ಪಾಪ ಅಂದರೆ ಆದಾಮನು ಮಾಡಿದಂಥ ಪಾಪ ಮೊದಲೇ ಇತ್ತು. ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ಆ ಸೀನಾಯಿ ಬೆಟ್ಟದಲ್ಲಿ ಇಸ್ರೇಲರಿಗೆ ದೇವರು ಧರ್ಮಶಾಸ್ತ್ರವನ್ನು ಕೊಡೋದಕ್ಕಿಂತ ಮೊದಲು ಪಾಪ ಏನು ಅಂತ ಗೊತ್ತಿತ್ತಿಲ್ಲ. ಆಮೇಲೆ ಧರ್ಮಶಾಸ್ತ್ರವನ್ನು ಕೊಟ್ಟ ಮೇಲೆ ಅವರು ಮಾಡಿದ ತಪ್ಪಿಗೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಹಾಗೆ ನಮಗೆ ಕೂಡ ದೇವರು ನಮಗೆ ದರ್ಶನ ಕೊಡೋದಕ್ಕಿಂತ ಮೊದಲು, ದೇವರ ವಾಕ್ಯವನ್ನು ತಿಳಿಯಪಡಿಸೋದಕ್ಕಿಂತ ಮೊದಲು ನಮಗೆ ಕೂಡ ಯಾವುದು ಪಾಪ, ಉದಾಹರಣೆಗೆ ನನಗೆ ಯಾವುದು ಪಾಪ ಎಂಬುದೇ ನನಗೆ ಗೊತ್ತಿರಲಿಲ್ಲ. ಬರ್ತಾ ಈಗ ಬೈಬಲ್ ಒಂದು ಸ್ಟಡಿ ಆಗ್ತಾ ಇರೋದು 8ನೇ ಸಾರಿ ಈ 29ನೇ ವರ್ಷದಲ್ಲಿ. ಹಾಗೆ ಬರ್ತಾ ಈ 10 ದಶಾಜ್ಞೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ನನ್ನ ಪಾಪವು ನನಗೆ ಬಹಳ ಹಿಂದಿನಿಂದ ಅರ್ಥವಾಯಿತು. ಅಪೊಸ್ತಲನಾದ ಪೌಲನಿಗೆ ಕೂಡ ಅದುವೇ ಆಗಿದ್ದು. 10 ಆಜ್ಞೆಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಪೌಲನಿಗೆ ಕೂಡ ಪಾಪ ಯಾವುದೆಂಬುದು ಗೊತ್ತಿತ್ತಿಲ್ಲ. ಆಮೇಲೆ ಪೌಲ ಮಾಡಿದ ಪಾಪವು ಪೌಲನಿಗೆ ಅರ್ಥವಾಯಿತು. ಹಾಗೆ ಧರ್ಮಶಾಸ್ತ್ರ ಇಲ್ಲದ ಕಾರಣಕ್ಕೆ ಯಾರಿಗೂ ಪಾಪ ಅರ್ಥ ಆಗುವುದಿಲ್ಲ. ಸರಿಯಾಗಿ ತಿಳಿದುಕೊಂಡಾಗ ಮಾತ್ರ ಅವರವರ ಪಾಪಗಳು ಅವರಿಗೆ ಅರ್ಥವಾಗುವುದು. ಅದಕ್ಕೆ ಹೇಳಿದ್ದು, ಆದರೆ ಧರ್ಮಶಾಸ್ತ್ರವಿಲ್ಲದಿರುವುದು ಪಾಪಕ್ಕೆ ಲೆಕ್ಕ ಬರುವುದಿಲ್ಲ. ಅದನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಖಂಡಿತವಾಗಿ ನಾವು ಮಾಡಿದ ಪಾಪಗಳನ್ನ ದೇವರು ಲೆಕ್ಕಕ್ಕೆ ತರುವುದಿಲ್ಲ. ಇದು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕೂಡ ಬರೆಯಲ್ಪಟ್ಟಿದೆ. ಆದರೆ ಧರ್ಮಶಾಸ್ತ್ರವು ಯಾವಾಗ ದೇವರು ನಮ್ಮನ್ನು ಸ್ವೀಕಾರ ಮಾಡಿದರೋ, ಧರ್ಮಶಾಸ್ತ್ರವನ್ನು ತಿಳಿದುಕೊಂಡೇವೋ, ಅಲ್ಲಿಂದ ಪಾಪಗಳು ಸ್ಟಾರ್ಟ್ ಆಗ್ತವೆ. ನಮಗೆ ಪಾಪವು ಲೆಕ್ಕಕ್ಕೆ ಬರುವುದು. 14ನೇ ವಚನ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆ ನಡೆಸಿತ್ತು. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾಧಾನ ಪಾಪವನ್ನು ಮಾಡದೇ ಇದ್ದವರ ಮೇಲೆ ಅದು ನಡೆಯುತ್ತಿತ್ತು ಅಂತೇಳಿ. ಹೌದು, ಆದಾಮನ ಕಾಲದಿಂದ ಇಸ್ರೇಲರಿಗೆ ತಿಳಿಸೋಕ್ಕೆ ಮೊದಲು ಅವರಿಗೆ ಗೊತ್ತಿತ್ತಿಲ್ಲ. ಆಮೇಲೆ ಗೊತ್ತಾಯಿತು, ಅದಕ್ಕೆ ಮೀರಿ ನಡೆದರು. ಆದ್ದರಿಂದ ನಡೆದರ ಮೇಲೆ ಏನಾಯ್ತು, ಅಲ್ಲಿ ಪಾಪವು ಬರೋಕ್ಕೆ ಪ್ರಾರಂಭವಾಯಿತು. ಹಾಗೆ ಇವತ್ತು ನಮಗೆ ಕೂಡ ಏನಾಗಿದೆ, 10 ದಶಾಜ್ಞೆಗಳನ್ನು ತಿಳಿದುಕೊಂಡಾಗ ಮಾತ್ರ ನಮ್ಮ ಪಾಪಗಳು ನಮಗೆ ಅರ್ಥವಾಗುವಂಥದ್ದು. ಅದರ ಮೇಲೆ ಬಹಳ ಎಚ್ಚರವಾಗಿರಬೇಕು. 10 ಆಜ್ಞೆಗಳೇ ಮುಖ್ಯ. ಇದನ್ನು ಕೂಡ ನಾವು ಹಿಂದಿನ ಸಂದೇಶದಲ್ಲಿ ತಿಳ್ಕೊಂಡಿದ್ದೇವೆ. ನಮಗೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎರಡೂ ಮುಖ್ಯವೇ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ರೋಮಪುರದವರಿಗೆ 6ನೇ ಅಧ್ಯಾಯ 23ನೇ ವಚನ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಈ ಪಾಪ ದೇವರನ್ನು ತಿಳ್ಕೊಂಡು ತಿಳಿಯೋದಕ್ಕಿಂತ ಮೊದಲು ನಾವು ಮಾಡಿದಂಥ ಪಾಪಗಳು ನಮ್ಮನ್ನು ಮರಣಕ್ಕೆ ತಗೊಂಡು ಹೋಗ್ತಾ ಇತ್ತು. ಹಾಗೆ ನನ್ನ ಸಾಕ್ಷಿಯನ್ನು ಕೂಡ ನೀವು ಕೇಳಿದ್ದೀರಿ. 3 ಸಲ ನಾನು ಮರಣಕ್ಕೆ ಹೋದೆ. ಅನೇಕ ಶಿಕ್ಷೆಯನ್ನು ಕೂಡ ನಾನು ಅನುಭವಿಸಿದೆ. ಪೂರ್ತಿಯನ್ನು ಸಾಕ್ಷಿಯನ್ನು ಹೇಳಲಿಲ್ಲ. ಆದ್ದರಿಂದ ನನ್ನ ಪಾಪಕ್ಕೆ ತಗೊಂಡು ಹೋಯಿತು. ಯಾವಾಗ 10 ದಶಾಜ್ಞೆಗಳನ್ನ ತಿಳ್ಕೊಂಡು ಯೇಸು ಕ್ರಿಸ್ತನಿಗೆ ಶರಣು ಹೋದ ಮೇಲೆ, ದೇವರನಿಗೆ ಶರಣು ಹೋದ ಮೇಲೆ, ಇವತ್ತು ನನ್ನನ್ನು ದೇವರು 29 ವರ್ಷಗಳಿಂದ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ
ನನ್ನನ್ನು ದೇವರು ನೇಮಿಸಿದ್ದಾರೆ. ನಿತ್ಯ ಜೀವಕ್ಕೆ ಮರಣದಿಂದ ಎಬ್ಬಿಸಿ ನಡೆಸ್ತಾ ಇದ್ದಾರೆ ನನ್ನ ಸಹೋದರ ಸಹೋದರಿಯರೇ. ಹಾಗೂ 10 ದಶಾಜ್ಞೆಗಳು ಅನೇಕರು ಹೇಳ್ತಾರೆ ಸತ್ತು ಹೋಗಿದ್ದು ಮುದಿಯಾಗಿದ್ದು ಯೇಸು ಕ್ರಿಸ್ತ ಬಂದ ಮೇಲೆ ಇಲ್ಲ ಎಂಬುದಾಗಿ. ಮೊಟ್ಟ ಮೊದಲು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಬಗ್ಗೆ ಭಿನ್ನಭೇದ ಕುರಿತು ನಾವು ಸಂದೇಶದಲ್ಲಿ ತಿಳ್ಕೊಂಡಿದ್ದೇವೆ. ಮೋಶೆ ಧರ್ಮಶಾಸ್ತ್ರ ಪ್ರವಾದಿಗಳ ಪ್ರವಚನ ರದ್ದು ಮಾಡೋಕ್ಕೆ ನಾನು ಬರಲಿಲ್ಲ, ತೆಗೆದುಹಾಕೊಳ್ಳೋದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ. ಮತ್ತಾಯ 5:17-20 ಇನ್ನು ಬೇರೆ ಅನೇಕ ವಾಕ್ಯಗಳು. ಬಹಳ ಎಚ್ಚರ, ಅದು 10 ದಶಾಜ್ಞೆಗಳ ಕುರಿತು ನಮಗೆ ತಿಳಿಸಲ್ಪಡುತ್ತದೆ. ಆದ್ದರಿಂದ ನಮ್ಮ ಪಾಪದ ಮರಣದಿಂದ ನಾವು ಬಿಡುಗಡೆ ಆಗಬೇಕಾದರೆ, ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕಾದರೆ, ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ, ನಮ್ಮ ಮಕ್ಕಳು ಕೂಡ ದೇವರ ಆಶೀರ್ವಾದವನ್ನು ಹೊಂದಿ ಜೀವಿಸಬೇಕಾದರೆ 10 ಆಜ್ಞೆಗಳು ಬಹಳ ಮುಖ್ಯ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಾಕ್ಯಕ್ಕೆ ಹೋಗೋಣ. ರೋಮಪುರದವರಿಗೆ 7ನೇ ಅಧ್ಯಾಯ 7ನೇ ವಚನ. ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಅಲ್ಲ. ನೋಡಿ, ಒಬ್ಬೊಬ್ಬರು ಹೇಳ್ತಾರೆ ಧರ್ಮಶಾಸ್ತ್ರ ಬಹಳ ಪಾಪ, ಅದು ನಮಗೆ ಬೇಡವೇ ಬೇಡ ಎಂಬುದಾಗಿ. ಹೊಸ ಒಡಂಬಡಿಕೆ ನಮಗೆ ಹಳೆ ಒಡಂಬಡಿಕೆ ಬೇಡೇ ಬೇಡ. ಧರ್ಮಶಾಸ್ತ್ರ ಇರೋದು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಕಾಂಡ 20ನೇ ಅಧ್ಯಾಯ 1-17 ಮತ್ತು ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ ಇರುವಂಥದ್ದು ಧರ್ಮಶಾಸ್ತ್ರ. ಇಲ್ಲಿ ಹೊಸ ಒಡಂಬಡಿಕೆ ಅಪೊಸ್ತಲರಾದ ಪೌಲರು ಹೇಳ್ತಾ ಇದ್ದಾರೆ, ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರ ಪಾಪ ಸ್ವರೂಪವೋ? ಎಂದಿಗೂ ಅಲ್ಲ, ಅದು ನಮ್ಮನ್ನು ಎಚ್ಚರಗೊಳಿಸುವಂಥದ್ದು ಎಂಬುದಾಗಿ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂದು ಏನೂ ನನಗೆ ಗೊತ್ತಾಗುತ್ತಿರಲಿಲ್ಲ. ನೋಡಿ, ಅಪೊಸ್ತಲನಾದ ಪೌಲನಿಗೆ ಕೂಡ ಇದು ಗೊತ್ತಾಗ್ತಿರಲಿಲ್ಲ, ಮೊದಲು ನಾನು ಮಾಡಿದ ಪಾಪ ಏನು ಅಂತೇಳಿ. ಯಾವಾಗ ಧರ್ಮಶಾಸ್ತ್ರ 10 ದಶಾಜ್ಞೆಗಳನ್ನ ಪೌಲರು ತಿಳ್ಕೊಂಡ್ರೋ ಆಗ ಪೌಲರ ಪಾಪ ಅವರಿಗೆ ಅರ್ಥವಾಯಿತು. ಹಾಗೆ ನನ್ನ ಪಾಪವು ಕೂಡ ನನಗೆ ಅರ್ಥ ಆಯಿತು. ಹಾಗೆ ಒಂದು ವೇಳೆ ನಿಮಗೂ ತಿಳಿಯದಿದ್ದರೆ ದೇವರು ಈಗ ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದಾರೆ. ಆದ್ದರಿಂದ 10 ದಶಾಜ್ಞೆಗಳನ್ನು ಬಹಳ ಚೆನ್ನಾಗಿ ಮುಂದೆ ತಿಳ್ಕೊಳ್ಬೇಕಾಗ್ತದೆ. ಆ ತರಗತಿ ಕೂಡ ಬರ್ತದೆ ನನ್ನ ಸಹೋದರ ಸಹೋದರಿಯರೇ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳಿದ್ದರೆ ದುರಾಶೆ ಎಂದರೆ ಏನೋ ನನಗೆ ತಿಳಿಯುತ್ತಿಲ್ಲ. ನೋಡಿ, ಖಂಡಿತವಾಗಿ ದುರಾಶೆ, ಒಂದು ಉದಾಹರಣೆಗೆ ಇನ್ನೊಬ್ಬರ ಆಸ್ತಿ ಪಾಸ್ತಿ ಮೇಲೆ ಆಸೆ ಪಡಬೇಡ ಎಂಬುದಾಗಿ ಕೊನೆಯ 10ನೇ ಆಜ್ಞೆ ನಮಗೆ ತಿಳಿಸ್ತದೆ. ಹಾಗೆ ಅದು ಗೊತ್ತಿಲ್ಲದ್ರೆ ನಮಗೆ ಇನ್ನೊಬ್ಬರು ಆಸ್ತಿ ಪಾಸ್ತಿ ಯಾವುದಕ್ಕೆ ನಾವು ಅನ್ಯಾಯ ಮಾಡಬಾರ್ದು ನನಗೆ ಗೊತ್ತಿತ್ತಿಲ್ಲಪ್ಪ ಅಂತೇಳಿ ಅಪೊಸ್ತಲರಾದ ಪೌಲರು ಹೇಳಿದರು. ಹಾಗೆ 10 ದಶಾಜ್ಞೆಗಳನ್ನು ತಿಳ್ಕೊಂಡಾಗ ನಮಗೆ ಪ್ರತಿಯೊಂದು ವಿಚಾರಗಳಲ್ಲಿ ಗೊತ್ತಾಗುವಂಥದ್ದು ನನ್ನ ಸಹೋದರ ಸಹೋದರಿಯರೇ. ಇಲ್ಲಂದರೆ ಪಾಪ ಏನೆಂಬುದು ಖಂಡಿತವಾಗಿ ಅರ್ಥ ಆಗೋದಿಲ್ಲ. ಭಾನುವಾರ ಬಂದರೆ ಯಾವುದೋ ಒಂದೊಂದು 2 ವಾಕ್ಯವನ್ನು ತೆಗೆದು ಏನೇನೋ ಹೇಳಿ ಕಳಿಸಿಬಿಡ್ತಾರೆ. ಅಲ್ಲಿ ನಿಜವಾದ ಒಂದು ಗ್ರಿಪ್ಪು ಫೌಂಡೇಶನ್ ಏನು ಅಂತ ಅರ್ಥ ಆಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನ ಹೋಗೋಣ. ಅದರಲ್ಲಿ ರೋಮಪುರದವರಿಗೆ 7ನೇ ಅಧ್ಯಾಯ 9-13 ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದೆನು. ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು, ನಾನು ಸತ್ತೇನು. ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡುಬಂತು. ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು. ಹೀಗೆಲ್ಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧ, ನ್ಯಾಯವೂ ಹಿತವೂ ಆಗಿರುವಂಥದ್ದು. ಧರ್ಮಶಾಸ್ತ್ರ ಇಲ್ಲದಿರುವಾಗ ಯಾವುದೆಂಬುದು ನನಗೆ ಗೊತ್ತಿಲ್ಲ. ನನ್ನ ಅನೇಕ ಕಷ್ಟ ಸಂಕಟ ದುಃಖಗಳು ನನ್ನನ್ನು ಈ ಲೋಕದ ಆತ್ಮೀಕ ಜೀವನದಿಂದ ನನಗೆ ಮರಣ ಬಂದಿದ್ದೆ ಕೊಂದಲಿಕ್ಕೆ ಇದು ಕಾರಣವೇ ಧರ್ಮಶಾಸ್ತ್ರ ನಾವು ತಿಳ್ಕೊಂಡಾಗ ಎಂಬುದಾಗಿ ಅಪೊಸ್ತಲನಾದ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನೋಡಿ, 12ನೇ ವಚನ, ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವಾದದ್ದು, ನ್ಯಾಯಹಿತವಾಗಿರುವಂಥದ್ದಾಗ. ಧರ್ಮಶಾಸ್ತ್ರ 10 ಆಜ್ಞೆಗಳು ಹಳೆ ಒಡಂಬಡಿಕೆ ಅಲ್ಲಿ ಪ್ರವಾದಿಗಳ ಮುಖಾಂತರವೂ ಮೋಶ ಮುಖಾಂತರವೂ ಬರೆದಂಥ ವಚನಗಳು ಬೇಕೋ ಬೇಡೋ ಅನೇಕ ಸೇವಕರು ಅದು ಬೇಡ, ಸತ್ತು ಹೋಗಿದ್ದು ಮುದಿಯಾಗಿದ್ದು ಅಂತ ಹೇಳ್ತಾರೆ. ಕಾರಣ ಏಕೆಂದರೆ 10 ದಶಾಜ್ಞೆಗಳನ್ನು ತಿಳ್ಕೊಂಡಾಗ ಪ್ರತಿಯೊಬ್ಬೊಬ್ಬರ ಪಾಪಗಳು ಅವರವರಿಗೆ ಚುಚ್ಚುತ್ತವೆ. ಪ್ರತಿಯೊಬ್ಬರಿಗೆ ಅವರವರ ಪಾಪಗಳು ಇತರರಿಗೆ ಗೊತ್ತಾಗ್ತವೆ ನಾವು ತಿಳಿಸಿದಾಗ. ಹೀಗೆ ನನ್ನ ಸಹೋದರ ಉದಾಹರಣೆ ಕೊಡ್ತೀನಿ. ನಾನು ಒಂದು ಕಡೆ ಬೈಬಲ್ ಕಾಲೇಜಲ್ಲಿ ಡೀಕನ್ ಮತ್ತು ಟೀಚರ್ ಆಗಿದ್ದಾಗ 10 ದಶಾಜ್ಞೆಗಳನ್ನು ಬೈಬಲ್ ಕಾಲೇಜಲ್ಲಿ ಹುಡುಗರಿಗೆ ತಿಳಿಸಿದೆ.
ಒಂದೇ ವಾರದಲ್ಲಿ ನನ್ನ ಅಲ್ಲಿಂದ ಆ ಚೇರ್ಮನ್ ಡಿಬಾರ್ ಮಾಡಿದರು. ಕಾರಣ ಅವರ ಬಹಳ ಒಂದು ದೊಡ್ಡ ಸಂಸ್ಥೆ, ಇಡೀ ಇಂಡಿಯಾದ ಚೇರ್ಮನ್ ಆಗಿದ್ದರು ಅವರು. ಅವರ ಹೆಸರು ಮತ್ತು ಊರು ಕೂಡ ನಾನು ಹೇಳಕ್ಕೆ ಹೋಗುವುದಿಲ್ಲ. ಆದರೆ ಕಾರಣ ಅವರ ನಡತೆ ಜೀವನ ಅಲ್ಲಿ ಇತ್ತು. 10 ದಶಾಜ್ಞೆಗಳು ತಿಳಿಸಿದಾಗ ಅಲ್ಲಿ ಈ ಹುಡುಗಿಯರಿಗೆ ಬೈಬಲ್ ಕಾಲೇಜಿಗೆ ಬಂದಂಥ ವಿದ್ಯಾರ್ಥಿಗಳಿಗೆ ವಿಷಯಗಳು ಗೊತ್ತಾಯಿತು. ಆಗ ಸ್ವಲ್ಪ ಹುಡುಗಿಯರು ನನ್ನ ಪ್ರಶ್ನೆ ಮಾಡಿದರು, ಅಂಕಲ್ ಆಗ ನಮ್ಮ ಈ ಅಂಕಲ್ ಹೀಗೆ ನಡ್ಕೊಳ್ತಾ ಇದ್ದಾರಲ್ಲ ಎಂಬುದಾಗಿ. ನಾನು ಒಂದೇ ಮಾತು ಹೇಳಿದೆ, ಅದನ್ನು ತಿಳ್ಕೊಳ್ಬೇಡಿ ಅಮ್ಮ, ನಿಮಗೆ ನೀವೇ ತಿಳ್ಕೊಂಡು ಮುಂದೆ ಸಾಗಿ ಎಂಬುದಾಗಿ. ಇದನ್ನು ಒಬ್ಬರು ಏನು ಮಾಡಿದ್ರು, ಹೋಗಿ ಅವರಿಗೆ ತಿಳಿಸಿದರು. ಒಂದೇ ದಿವಸದಲ್ಲಿ ನನ್ನ ಡಿಬಾರ್ ಮಾಡಿದರು ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ಪ್ರತಿಯೊಬ್ಬರ ಅರ್ಥವಲ್ಲಿ ಚುಚ್ಚುತ್ತದೆ. ಈ ಪ್ರತಿಯೊಬ್ಬರು ಅವರು ಯಾವ ಸೇವಕರಾಗಲಿ, ಪಾಸ್ಟರ್ಗಳೇ, ಬಿಷಪ್ಗಳೇ, ರೆವರೆಂಡಾಗಲಿ, ಯಾರೇ ಆಗಲಿ ಅವರ ತಪ್ಪುಗಳಲ್ಲಿ ಅರ್ಥವಾಗ್ತದೆ. ಅದಕ್ಕೆ ಅದು ಸತ್ತು ಹೋಗಿದ್ದು, ಅದು ನಮಗೆ ಬೇಡವೇ ಬೇಡ, ಯೇಸು ಕ್ರಿಸ್ತ ಬಂದ ನಂತರ ಬೇಡ ಅಂತೇಳಿ ಅದನ್ನು ಇವತ್ತು ಮುಚ್ಚುಮರೆ ಮಾಡಿ ಇಟ್ಟಿದ್ದಾರೆ. ಆದರೆ ಇಲ್ಲಿ 12ನೇ ವಚನ ಏನು ಹೇಳ್ತದೆ, ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವು ನ್ಯಾಯವು ಹಿತಕರವಾಗುವಂಥದ್ದು. ಆಗ 10 ಆಜ್ಞೆಗಳು ಬೇಕೋ ಬೇಡೋ ಎಂಬುದನ್ನು ನೀವೇ ಅರ್ಥ ಮಾಡಿಕೊಳ್ಳಿರಿ. 13ನೇ ವಚನಕ್ಕೆ ಹೋಗೋಣ. ಹಾಗಾದರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತೋ ಹಾಗೆ ಎಂದಿಗೂ ಹೇಳಬಾರದು. ಪಾಪವೇ ಮರಣಕ್ಕೆ ಕಾರಣವಾದದ್ದು. ಅದು ಹಿತವಾದದರ ಮೂಲಕ ನನಗೆ ಮರಣವನ್ನು ಉಂಟು ಮಾಡಿದ್ದರಿಂದ ಪಾಪವೇ ಎಂದು ಕಾಣಿಸಿಕೊಂಡಿತ್ತು. ಮತ್ತು ಆಜ್ಞೆ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೆಂದು ಕಾಣಬಂತು. ಆಗ ಅಪೊಸ್ತಲ ಪೌಲರಿಗೆ ಗೊತ್ತಾಯಿತು, ನನ್ನ ಈ ಮರಣಕ್ಕೆ ನಾನು ಹೋಗಲಿಕ್ಕೆ ಕಾರಣನೇ ಪಾಪ. ಈ ಪಾಪ ನನ್ನನ್ನು ಮರಣಕ್ಕೆ ತಗೊಂಡು ಹೋಯಿತು. ಆದರೆ ಯೇಸು ಕ್ರಿಸ್ತರ ಮೂಲಕ ನನಗೆ ನಿತ್ಯ ಜೀವ ಬಂತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸರಿಯಾಗಿ ನಮ್ಮನ್ನು ಇವತ್ತು ಅನೇಕ ಕಷ್ಟ, ಸಂಕಟ, ದುಃಖಗಳಿಗೂ ಕಾರಣ ದೇವರನ್ನು ಅರ್ಥಕೊಂಡ್ರು. ಏನೇ ಮಾಡಿದರೂ 10 ದಶಾಜ್ಞೆಗಳನ್ನು ಮತ್ತು ಧರ್ಮಶಾಸ್ತ್ರದಲ್ಲಿ ಮೋಶೆ ಮೂಲಕ, ಪ್ರವಾದಿಗಳ ಮೂಲಕ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಬರೆದಿರುವ ವಾಕ್ಯಗಳನ್ನು ಅರಿತುಕೊಂಡು ಜೀವಿಸಿದಾಗಲೇ ಮಾತ್ರ ನಮಗೆ ನಿತ್ಯ ಜೀವ. ಅದರಲ್ಲಿ 10 ಆಜ್ಞೆಗಳು ಬಹಳ ಮುಖ್ಯವಾದದ್ದು. ನೋಡಿ, ಕೊನೆಗೆ ಹೇಳ್ತಾರೆ 13ನೇ ವಚನದಲ್ಲಿ, ಮತ್ತು ಆಜ್ಞೆಯ ಮೂಲಕ ಪಾಪವು ನನ್ನನ್ನು ಕೇವಲ ಪಾಪ ಸ್ವರೂಪವೇ ಎಂದು ಕಾಣಬಂತು. ಪೌಲನಿಗೆ 10 ಆಜ್ಞೆಗಳು ತಿಳಿಸಲ್ಪಡ್ತು. ನನ್ನ ಪಾಪ ಇದು. ಹಾಗೆ ನನಗೂ ಕೂಡ ಇವತ್ತು ಕೂಡ ಅರ್ಥ ಆಗಿದೆ. 10 ದಶಾಜ್ಞೆಗಳು ಮುಖ್ಯವಾಗಿ ಬೇಕು ಎಂಬುದಾಗಿ. ಹಾಗೆ ಪ್ರತಿಯೊಬ್ಬರಿಗೆ ನನ್ನ ಮೂಲಕ ದೇವರು ತಿಳಿಸಲ್ಪಡ್ತಾರೆ. 10 ಆಜ್ಞೆಗಳನ್ನು ಮೊದಲು ತಿಳಿಯಪಡಿಸಬೇಕು ಎಂಬುದಾಗಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 12 ಮತ್ತು 13ನೇ ವಚನ. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ಈಗ ನಾವು ದೇವರನ್ನು ತಿಳ್ಕೊಂಡ ಮೇಲೆ 10 ಆಜ್ಞೆಗಳನ್ನು ತಿಳ್ಕೊಳ್ತಾ ಇರುವಾಗ ಇನ್ನು ಮೇಲೆಯಾದರೂ ಕೂಡ ನಮ್ಮ ಸ್ವಂತ ಇಚ್ಛಾನುಸಾರ ನಾವು ನಡಿಬಾರ್ದು. ದೇವರು ನಮಗೆ ವಾಕ್ಯದ ಮೂಲಕ ಹೇಗೆ ನಡ್ಕೊಳ್ಳಿ ಅಂತ ತಿಳಿಸ್ತಾರೋ ಆ ಹಂಗಿನಲ್ಲಿ ನಾವು ಇದ್ದೇವೆ ಹೊರತು ನಮ್ಮ ಸ್ವಂತ ಬುದ್ಧಿಯಿಂದ ನಮ್ಮ ಶರೀರವನ್ನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಾವು ಒಪ್ಪಿಸಬಾರದು. ಆ ಹಂಗಿನಲ್ಲಿ ಇಲ್ಲ. ಈಗ ದೇವರ ಹಂಗಿನಲ್ಲಿದ್ದೇವೆ. ಆದ್ದರಿಂದ ದೇವರ ಮಾತನ್ನು ಕೇಳಿ ನಡೆಯಬೇಕು ನನ್ನ ಸಹೋದರ ಸಹೋದರಿಯರೇ. 13ನೇ ವಚನ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ದೇವರ ವಾಕ್ಯಗಳನ್ನು 10 ಆಜ್ಞೆಗಳನ್ನು ಕೇಳಿ 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 ಮತ್ತು ನಮ್ಮ ಇಷ್ಟಕ್ಕೆ ನಾವು ನಡೆದರೆ ಖಂಡಿತವಾಗಿಯೂ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಬದಲಾಗಿ ಮರಣವನ್ನು ನಾವು ಕರೆದುಕೊಳ್ಳುತ್ತೇವೆ. ಅದಕ್ಕೆ ನೋಡಿ ಹೇಳಿದ್ದು, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ಮತ್ತು ಶಿಕ್ಷೆಗೆ ನಾವು ಹೋಗ್ತೇವೆ ಎಂಬುದಾಗಿ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ದೇವರ ವಾಕ್ಯವನ್ನು, ಸತ್ಯ ಸ್ವಾರ್ಥೆಯನ್ನು ಸರಿಯಾಗಿ ಕೇಳಿ 10 ದಶಾಜ್ಞೆಗಳನ್ನು ಅಳವಡಿಸಿಕೊಂಡು ಪಾಪಗಳನ್ನು ಬಿಟ್ಟು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಜೀವಿಸಿದರೆ ಮಾತ್ರ ನಾವು ದೇವರು ಕೊಟ್ಟಷ್ಟು ಆಯುಷ್ಯ ಫಲದಲ್ಲಿ ಚೆನ್ನಾಗಿ ಶಾಂತಿ ಸಮಾಧಾನದಲ್ಲಿ ಜೀವಿಸಬಹುದು. ನಮ್ಮ ಮಕ್ಕಳಿಗೂ ಕೂಡ ಆ ಆಶೀರ್ವಾದ. ಇಲ್ಲದಿದ್ದರೆ ರೋಮಪುರದವರಿಗೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ಪಾಪವು ಕೊಡುವ ಸಂಬಳ ಮರಣ, ಕಡೆಗೆ ನಮಗೆ ಮರಣವೇ ಗತಿ. ಕಾರಣ ದೇವರು ತಿಳಿಸ್ತಾರೆ. ಯೆರೆಮೀಯ 15ನೇ ಅಧ್ಯಾಯದಲ್ಲಿ ನೋಡುವಾಗ ಎತ್ತಿದ ಕೈ ಇಳಿಯದು. ದೇವರಿಗೆ ಕೋಪ ಬಂತಂದರೆ ಖಂಡಿತವಾಗಿ ಮತ್ತೆ ಎಷ್ಟೇ ಪ್ರಾರ್ಥನೆ ಮಾಡಿದರೂ, ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಇಲ್ಲ, ಸಮಯ ಮೀರಿ ಹೋಯಿತು. ಅದು ಬಹಳ ಎಚ್ಚರ. 10 ಆಜ್ಞೆಗಳ ವಿಷಯಗಳನ್ನೀಗ ತಿಳಿಸುವಂಥದ್ದು. ಇದಾದ ಮೇಲೆ ಮತ್ತೆ ನೇರವಾಗಿ 10 ಆಜ್ಞೆಗಳಿಗೆ ಹೋಗ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಪ್ರತಿ ದಿವಸ ಸಂದೇಶದ ಕಡೆ
ಕಡೆ ಗಮನ ಕೊಟ್ಟು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನನ್ನ ಮೂಲಕ ನೀವು ಬಿಡಿ ಬಿಡಿಯಾಗಿ ತಿಳಿಸಿಬಿಟ್ಟದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಆಶೀರ್ವದಿಸಿರಿ. ಅವರು ಕೂಡ ಅದಕ್ಕೆ ವಿಧೇಯರಾಗಿ ನಡೆದು ನಿಮ್ಮಿಂದ ಆಶೀರ್ವಾದ ಹೊಂದಿ ಮಕ್ಕಳಿಗೆ ತಿಳಿಸಿ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ. ಈ ಸಹೋದರ ಸಹೋದರಿಯರು ಕೂಡ ಅನೇಕರಿಗೆ ಸಾಕ್ಷಿ ನುಡಿಯುವಂತಾಗಲಿ. ನಿಮ್ಮ ನಾಮಕ್ಕೆ ಮಹಿಮೆಯುಂಟಾಗಬೇಕು. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳಿದಂತಹ ಮತ್ತು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.